ಓಂ ನಮೋ ವೆಂಕಟೇಶಾಯ. ಮೊದಲಿಗೆ ಶ್ರೀ ಗುರು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ಭಗವಂತನಲ್ಲಿ ಭಕ್ತಿ ಮೂಡಬೇಕು ಅಂತಾದರೆ ಅವಶ್ಯವಾಗಿ ಗುರು ಪ್ರಾರ್ಥನೆಯನ್ನು ಮಾಡಲೇಬೇಕು. ಹಾಗಾಗಿ ಮೊದಲಿಗೆ ಗುರು ಪ್ರಾರ್ಥನೆ. ಶ್ರೀ ಗುರು ಪ್ರಾರ್ಥನಾ. ಶ್ರೀ ಗುರು ಪ್ರಾರ್ಥನಾ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ. ಮಹಾವಿಶ್ವಾಸಪೂರ್ವಕಂ. ಮಹಾವಿಶ್ವಾಸಪೂರ್ವಕಂ. ನಿಕ್ಷಿಪೇತ್ ಸರ್ವಭಾರಾಂಶ್ಚ. ನಿಕ್ಷಿಪೇತ್ ಸರ್ವಭಾರಾಂಶ. ಗುರೋ ಶ್ರೀ ಪಾದಪಂಕಜೇ. ಗುರೋ ಶ್ರೀ ಪಾದಪಂಕಜೇ. ಗುರು ಪ್ರಾರ್ಥನೆಯ ನಂತರ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀನಿವಾಸ ಪ್ರಾರ್ಥನಾ. ಶ್ರೀನಿವಾಸ ಪ್ರಾರ್ಥನಾ. ಆನಂದ ಜ್ಞಾನದಂ ವಿಷ್ಣುಂ. ಆನಂದ ಜ್ಞಾನದಂ ವಿಷ್ಣುಂ. ಆನಂದಮಯ ನಾಮಕಂ. ಆನಂದಮಯ ನಾಮಕಂ. ಆನಂದೇನ ದದರ್ಶಾಥ. ಆನಂದೇನ ದದರ್ಶಾಥ. ಆನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಅಥ ಸಂಕಲ್ಪಃ. ಅಥ ಸಂಕಲ್ಪಃ. ಶ್ರೀಮದಾದಿವರಾಹ ಕ್ಷೇತ್ರೇ. ಶ್ರೀಮದಾದಿವರಾಹ ಕ್ಷೇತ್ರೇ. ವಿರಾಜಮಾನಸ್ಯ. ವಿರಾಜಮಾನಸ್ಯ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ. ಶ್ರೀ ಪದ್ಮಾವತಿ ಜಾನೇಃ. ಶ್ರೀ ಪದ್ಮಾವತಿ ಜಾನೇಃ. ಭಗವತಃ. ಭಗವತಃ. ಶ್ರೀ ವೆಂಕಟೇಶ್ವರ ಸ್ವಾಮಿನಃ. ಶ್ರೀ ವೆಂಕಟೇಶ್ವರ ಸ್ವಾಮಿನಃ. ಕೃಪಾಬಲೇನ. ಕೃಪಾಬಲೇನ. ಜಗದ್ಗುರೋಃ. ಜಗದ್ಗುರೋಃ. ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ. ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ. ಅಸ್ಮಾಕಂ. ಅಸ್ಮಾಕಂ. ಸರ್ವೇಷಾಂ. ಸರ್ವೇಷಾಂ. ಶರೀರಸ್ಯ. ಶರೀರಸ್ಯ. ಮನಸಶ್ಚ. ಮನಸಶ್ಚ. ಬಲಸಿದ್ಧ್ಯರ್ಥಂ. ಫಲಸಿದ್ಧ್ಯರ್ಥಂ. ಸಮಸ್ತಾನಾಂ. ಸಮಸ್ತಾನಾಂ. ಆಧಿವ್ಯಾಧೀನಾಂ. ಆದಿವ್ಯಾಧೀನಾಂ. ನಿವಾರಣಾರ್ಥಂ. ನಿವಾರಣಾರ್ಥಂ. ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ. ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ. ಸರ್ವಾಸಾಂ. ಸರ್ವಾಸಾಂ. ಸಂಪದಾಂ. ಸಂಪದಾಂ. ಪ್ರಾಪ್ತ್ಯರ್ಥಂ. ಪ್ರಾಪ್ತ್ಯರ್ಥಂ. ವಿದ್ಯಾರ್ಥಿನಾಂ. ವಿದ್ಯಾರ್ಥಿನಾಂ. ಬುದ್ಧಿಶಕ್ತಿ. ಬುದ್ಧಿಶಕ್ತಿ. ವೃದ್ಧಿದ್ವಾರ. ವೃದ್ಧಿದ್ವಾರ. ಪರೀಕ್ಷಾಸು. ಪರೀಕ್ಷಾಸು. ಉತ್ತೀರ್ಣತಾ ಸಿದ್ಧ್ಯರ್ಥಂ. ಉತ್ತೀರ್ಣತಾ ಸಿದ್ಧ್ಯರ್ಥಂ. ಅಧಿಕಾರಿಣಾಂ. ಅಧಿಕಾರಿಣಾಂ. ಸ್ವಸ್ವ. ಸ್ವಸ್ವ. ವಿಧಿ ನಿರ್ವಹಣ. ವಿನಿರ್ವಹಣ. ಕೌಶಲ ಸಿದ್ಧ್ಯರ್ಥಂ. ಕೌಶಲ ಸಿದ್ಧ್ಯರ್ಥಂ. ಸಮಸ್ತ. ಸಮಸ್ತ. ಪಾಪಕ್ಷಯಾರ್ಥಂ. ಪಾಪಕ್ಷಯಾರ್ಥಂ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ. ಶ್ರೀ ಗೋಪಾಲಕೃಷ್ಣ ಪ್ರೇರಣಯ. ಶ್ರೀ ಗೋಪಾಲಕೃಷ್ಣ ಪ್ರೇರಣಯ. ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ. ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ. ಶ್ರೀಮದ್ಭಗವದ್ಗೀತಾಯಾಃ. ಶ್ರೀಮದ್ಭಗವದ್ಗೀತಾಯಾಃ. ದಶಮೋಧ್ಯಾಯ. ದಶಮೋಧ್ಯಾಯ. ಅಂತರ್ಗತ. ಅಂತರ್ಗತ. ಶ್ಲೋಕಪಾರಾಯಣಂ. ಲೋಕಪಾರಾಯಣಂ. ತಥಾ ತಥಾ ಭಗವದ್ಗೀತಾ ಶ್ರವಣಂಚ. ಭಗವದ್ಗೀತಾ ಶ್ರವಣಂ ಚ.
ಕರಿಷ್ಯಾಮಹೇ. ಕರಿಷ್ಯಾಮಹೇ. ಮುಂದೆ ಶ್ರೀಕೃಷ್ಣನ ಪ್ರಾರ್ಥನೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಕೃಷ್ಣದೇವರು ಹೆದ್ದೈವ ಅಂತ ಹೇಳಿದ್ದಾರೆ. ಅಂತಹ ಕೃಷ್ಣ ಪ್ರಾರ್ಥನೆಯಿಂದ ಕಲಿಕಲ್ಮಶ ಎಲ್ಲ ದೂರವಾಗ್ತದೆ. ಅದಕ್ಕಾಗಿ ಕೃಷ್ಣ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ಕೃಷ್ಣ ಪ್ರಾರ್ಥನಾ. ಶ್ರೀ ಕೃಷ್ಣ ಪ್ರಾರ್ಥನಾ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಭಗವದ್ಗೀತೆಯ ಅಧ್ಯಾಯದ ಪಾರಾಯಣಗಳು ನಡೀತಾ ಇದೆ. ಆದ್ದರಿಂದ ಭಗವದ್ಗೀತೆಯಲ್ಲೂ ಒಂದು ಭಗವಂತನ ಶಕ್ತಿ ಸನ್ನಿಹಿತವಾಗಿದೆ. ಹಾಗಾಗಿ ಆ ಭಗವದ್ಗೀತೆಯ ಪ್ರಾರ್ಥನೆಯೂ ಮುಖ್ಯವಾಗಿದೆ. ಅದನ್ನು ನಾವು ಈಗ ಮಾಡೋಣ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೆ ಜಸಾ. ಮುಂದೆ ವೇದವ್ಯಾಸ ದೇವರ ಪ್ರಾರ್ಥನೆ. ವ್ಯಾಸರೇ ಈ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಸೇರಿರುವಂಥದ್ದು ಭಗವದ್ಗೀತಾ. ಅಂತಹ ಎಲ್ಲದಕ್ಕೂ ಪುರಾಣಗಳಿಗೆ ಕರ್ತೃಗಳಾದ ಪೂಜ್ಯರಾದ ಭಗವಾನ್ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ನಾವು ಮಾಡಲೇಬೇಕು. ಹಾಗಾಗಿ ಆ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇಷ್ಟು ಪ್ರಾರ್ಥನೆಯನ್ನು ಮಾಡಿದ ನಾವುಗಳು ಮುಂದೆ ಈ ದಶಮಾಧ್ಯಾಯದ ಉತ್ತಮವಾಗಿರುವಂತಹ ಚಿಂತನೆಯನ್ನು ಮಾಡಿಸ್ಲಿಕ್ಕೋಸ್ಕರ, ಅದನ್ನು ನಾವು ಹೇಳುವಾಗ ಅನುಸಂಧಾನದಿಂದ ಹೇಳಲಿಕ್ಕೋಸ್ಕರ ಪೂಜ್ಯರಾದ ಆಚಾರ್ಯರು ಇವತ್ತು ಉಪಸ್ಥಿತರಿದ್ದಾರೆ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ. ಆದ್ದರಿಂದ ಅವನು ಇದ್ದದ್ದರಿಂದ ವಸ್ತುವು ಉಪಯುಕ್ತವಾಗಿದೆ ಎಂಬುವಂತಹ ರೀತಿಯಲ್ಲಿ ದೇವತೆಗಳಲ್ಲೂ ಭಗವಂತ ಇದ್ದಾನೆ, ಚರಾಚರ ಸಮಸ್ತ ಪ್ರಪಂಚದಲ್ಲೂ ಇದ್ದಾನೆ ಅಂತ ಹೇಳುವಂತಹ ಈ ಅಧ್ಯಾಯ ಅದು ಈ ಒಂದು ವಿಭೂತಿ ಯೋಗ ಎಂಬುವಂತಹ ಅಧ್ಯಾಯ. ಅದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಪೂಜ್ಯ ಆಚಾರ್ಯರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಶಿಷ್ಟವಾದ ವಿಭೂತಿ ರೂಪಗಳ ಬಗ್ಗೆ ಅರ್ಜುನನಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾನೆ ಎಂಬುದನ್ನು ಮನನ ಮಾಡುತ್ತಾ ಇದ್ದೆವು. ಅದರಲ್ಲಿ ಎಲ್ಲ ಯಜ್ಞಗಳಲ್ಲಿ ಜಪಯಜ್ಞದಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಇದೆ. ಭಗವಂತ ಅವನು ಹುಟ್ಟಿದವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವವನು. ಬ್ರಹ್ಮಾದಿ ದೇವತೆಗಳಿಂದ ಅವನು ಸ್ತೋತ್ರ ಮಾಡಲ್ಪಡುವವನು. ಅದರಿಂದ ಅವನನ್ನು ಜಪಯಜ್ಞ ಅಂತ ಕರೀತಾರೆ. ಜಪ ಅಂದರೆ ಹುಟ್ಟಿದವರನ್ನು ರಕ್ಷಣೆ ಮಾಡ್ತಾನೆ ಅಂತ. ಯಜ್ಞ ಅಂದರೆ ಬ್ರಹ್ಮಾದಿ ಉತ್ತಮ ದೇವತೆಗಳು ಕೂಡ ಅವನನ್ನು ಸ್ತೋತ್ರ ಮಾಡುತ್ತಾರೆ ಅಂತ. ಈ ರೀತಿಯಲ್ಲಿ ಜಪಯಜ್ಞ ಎಂಬತಕ್ಕಂಥ ನಾಮ ಭಗವಂತನಲ್ಲಿ ಸಾರ್ಥಕ, ಅದು ಸಮನ್ವಯವನ್ನು ಹೊಂದುತ್ತಾ ಇದೆ. ಆದ್ದರಿಂದ ಜಪಯಜ್ಞ ಶಬ್ದವಾಚ್ಯನಾದವನು ಭಗವಂತ ಎಂಬತಕ್ಕಂತಹ ಆ ವಿಭೂತಿ ರೂಪದ ಮನನವನ್ನು ನಾವು ಹಿಂದೆ ಮಾಡಿದ್ದೆವು. ಈಗ ಅಲ್ಲಿಯೇ ಇನ್ನೊಂದು ತನ್ನ ವಿಭೂತಿ ರೂಪವನ್ನು ಹೇಳ್ತಾ ಇದ್ದಾನೆ ಭಗವಂತ. ಸ್ಥಾವರಾಣಾಂ ಹಿಮಾಲಯ ಅಂತ. ಯಾವುದ್ಯಾವುದು ಸ್ಥಾವರ ಇದೆಯೋ, ಸ್ಥಾವರ ಅಂದರೆ ನಾವು ಪದಾರ್ಥಗಳನ್ನು ಎರಡು ರೀತಿಯಲ್ಲಿ ಕಾಣುತ್ತೇವೆ. ಒಂದು ಚೇತನ, ಇನ್ನೊಂದು ಅಚೇತನ ಅಂತ. ಚೇತನದಲ್ಲಿ ಪುನಃ ಎರಡು ಚೇತನ ಕಾಣ್ತೇವೆ. ಒಂದು
ಜಂಗಮ ಚೇತನ, ಇನ್ನೊಂದು ಸ್ಥಾವರ ಚೇತನ ಅಂತ. ಎಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇದೆಯೋ ಅದು ಚೇತನ. ಎಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇಲ್ಲವೋ ಅದು ಅಚೇತನ. ಎಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇದ್ದರೂ ಕೂಡ ಅದರಲ್ಲಿ ಗತಿ ಇದೆಯೋ, ಗಮನ ಇದೆಯೋ, ಓಡಾಡುತ್ತೋ, ನಡೆದಾಡುತ್ತೋ ಅದನ್ನು ಜಂಗಮ ಚೇತನ ಅಂತ ಕರೀತಾರೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇದೆ, ಆದರೆ ಅದು ಓಡಾಡುವುದಕ್ಕಂಥದ್ದಲ್ಲ, ಅದರಲ್ಲಿ ಗಮನ ಇಲ್ಲ. ಅಂಥದ್ದನ್ನು ಸ್ಥಾವರ ಚೇತನ ಅಂತ ಕರೀತಾರೆ. ಉದಾಹರಣೆಗೆ ಗಿಡಮರಗಳು. ಗಿಡಮರಗಳಲ್ಲಿ ಚೈತನ್ಯ ಇದೆ, ಅಲ್ಲಿಯೂ ಚೇತನ ಇದ್ದಾನೆ. ಆ ಚೇತನ ಮನುಷ್ಯ, ಪ್ರಾಣಿ, ಕ್ರಿಮಿ, ಕೀಟ, ಈ ಜಂತುಗಳು ಓಡಾಡುವ ಹಾಗೆ ಅವನಿಗೆ ಓಡಾಡಲಿಕ್ಕಾಗೋದಿಲ್ಲ. ಅದನ್ನು ಸ್ಥಾವರ ಚೇತನ ಅಂತ ಕರೀತಾರೆ. ಅಲ್ಲದೆ ಮೊದಲು ನಾವು ನೋಡಿದ್ದೇವಲ್ಲ ಅಚೇತನ ಅಂತ, ಯಾವುದು ಜಡವೋ ಆ ಜಡ ಅಲ್ಲಿಯೂ ಭಗವಂತನ ವಿಭೂತಿ ರೂಪ ಇದೆ ಅಂತ ಹೇಳ್ತಾನೆ. ಯಾವುದು ಅದು? ಸ್ಥಾವರಾಣಾಂ ಅಂತ. ಯಾವುದ್ಯಾವುದು ಒಂದೇ ಕಡೆಯಲ್ಲಿಯೇ ಇದೆಯೋ, ಚಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲವೋ ಅಂತಹ ಜಡ ಪದಾರ್ಥಗಳಲ್ಲಿ ಭಗವಂತನ ಒಂದು ವಿಭೂತಿ ರೂಪ ಇದೆಯಂತೆ. ಅದನ್ನು ಹಿಮಾಲಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಗವಂತ ಹಿಮಾಲಯ ಎಂಬತಕ್ಕಂಥ ಹೆಸರಿನಿಂದ ಹಿಮಾಲಯದಲ್ಲಿ ಅವನು ಸನ್ನಿಹಿತನಾಗಿದ್ದುಕೊಂಡು ನಡೆದಾಡದೇ ಇರುವಂತಹ ಪದಾರ್ಥಗಳಲ್ಲಿ ಹಿಮಾಲಯಕ್ಕೆ ಒಂದು ಮಹತ್ವವನ್ನು ತಂದು ಕೊಟ್ಟಿದ್ದಾನೆ. ಇವತ್ತು ನಾವು ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶಗಳು ಅದೆಲ್ಲವೂ ಕೂಡ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಳ ಅಂತ ಹಿಮಾಲಯ ಪರ್ವತವನ್ನು ಅರಸಿಕೊಂಡು ಹೋಗ್ತೇವೆ ನಾವು. ಮಹಾಭಾರತ ಹಾಗೆ ಪುರಾಣಗಳು ಇವುಗಳನ್ನು ಅವಲೋಕನ ಮಾಡಿದಾಗ ಯಾರು ರಾಜರುಗಳು ವಾನಪ್ರಸ್ಥಾಶ್ರಮಕ್ಕೆ ತೆರಳುತ್ತಾ ಇದ್ದರು, ಅವರು ವಾನಪ್ರಸ್ಥಾಶ್ರಮಕ್ಕೆ ತೆರಳಿದ ಸ್ಥಳ ಯಾವುದು ಅನ್ನೋದನ್ನು ಸ್ವಲ್ಪ ನಾವು ಗಮನ ಇಟ್ಟು ನೋಡಿದಾಗ ಅದು ಹಿಮಾಲಯ ಪರ್ವತ ಅಂತ ಹೇಳ್ತಾರೆ. ಯಾವ ಪಾಂಡುರಾಜ ಅವನು ರಾಜ್ಯದ ಸುಖವನ್ನು ತೊರೆದು ತನಗಿನ್ನೂ ಸಂತಾನವೇ ಆಗಿಲ್ಲ, ಅಂತಹ ವಯಸ್ಸಿನಲ್ಲಿಯೂ ಕೂಡ ವಿರಕ್ತನಾಗಿ ತಾನೊಬ್ಬ ಉತ್ತಮ ಸಾಧಕನಾಗಬೇಕು ಎಂಬುದಾಗಿ ತನ್ನ ಮಡದಿಯರ ಜೊತೆಯಲ್ಲಿ ಅವನು ಸಾಧನೆ ಮಾಡಲಿಕ್ಕೋಸ್ಕರ ತಲುಪಿದ ಪ್ರದೇಶ ಅಂತಂದರೆ ಅದು ಹಿಮಾಲಯ ಪರ್ವತ. ಹೀಗೆ ಹಿಮಾಲಯ ಪರ್ವತಕ್ಕೆ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ. ಸಾಕ್ಷಾತ್ ಭಗವಂತನೇ ನಾರಾಯಣ ರೂಪದಿಂದ ಆ ಹಿಮಾಲಯ ಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಹಾಗೆ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರನಾದಂತಹ ನರ ಎಂಬತಕ್ಕಂತಹ ಇನ್ನೊಂದು ಜೀವ ಅವನೂ ಅಲ್ಲಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಹಿಮಾಲಯ ಪರ್ವತದಲ್ಲಿಯೇ ನರಪರ್ವತ, ನಾರಾಯಣ ಪರ್ವತ ಅಂತ ನೋಡ್ತಾ ಇದ್ದೇವೆ. ಯಾಕೆ ಅದನ್ನು ನರಪರ್ವತ, ನಾರಾಯಣ ಪರ್ವತ ಅಂತ ವ್ಯವಹಾರ ಮಾಡ್ತಾ ಇದ್ದಾರೆ, ಹೆಸರಿನಿಂದ ಕರೀತಾ ಇದ್ದಾರೆ? ಭಗವಂತನ ಸನ್ನಿಧಾನ ಪಾತ್ರನಾದ ನರ ತಪಸ್ಸು ಮಾಡಿದ ಪರ್ವತ. ಭಗವಂತನೇ ಸ್ವತಃ ನಾರಾಯಣ ರೂಪದಿಂದ ಧರ್ಮಮೂರ್ತಿಯಲ್ಲಿ, ಧರ್ಮ ಪ್ರಜಾಪತಿಯಿಂದ ಮೂರ್ತಿ ದೇವಿಯಲ್ಲಿ ಅವತಾರವನ್ನು ಮಾಡಿ ಎಲ್ಲರಿಗೂ ತಪಸ್ಸನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟಂತಹ ಪರ್ವತ ಅದು ನಾರಾಯಣ ಪರ್ವತ. ಹೀಗೆ ನರಪರ್ವತ, ನಾರಾಯಣ ಪರ್ವತ ಎಂಬತಕ್ಕಂಥದ್ದು ಹಿಮಾಲಯ ಪರ್ವತದಲ್ಲಿ ಇರತಕ್ಕಂತಹ ಆ ಎರಡು ಪರ್ವತಗಳನ್ನು ನಾವು ಕಾಣುತ್ತೇವೆ. ಹಾಗಾದರೆ ಆ ಹಿಮಾಲಯ ಪರ್ವತಕ್ಕೆ ನೋಡಿ, ನರನಾರಾಯಣರು ತಪಸ್ಸು ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಸ್ಥಳ ಎಂಬತಕ್ಕಂತಹ ಒಂದು ಮಹತ್ವ ಹಿಮಾಲಯ ಪರ್ವತಕ್ಕಿದೆ. ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ಆಲೋಚನೆ ಉಳ್ಳಂತಹ ಸಾಧಕರು ಸೇರಿದಂತಹ ಸ್ಥಳ ಅದು ಹಿಮಾಲಯ ಪರ್ವತ. ಹಾಗಾದರೆ ಅಂತಹ ಹಿಮಾಲಯ ಪರ್ವತ ಅದು ಸ್ಥಾವರ, ಅದರಲ್ಲಿ ಚಲನೆ ಇಲ್ಲ, ಇದ್ದಲ್ಲ ಹಾಗೇ ಇರುತ್ತೆ. ಅಂತಹ ಸ್ಥಾವರ
ಹಿಮಾಲಯ ಪರ್ವತದಲ್ಲಿ ಭಗವಂತ ಹಿಮಾಲಯ ಎಂಬತಕ್ಕಂತಹ ನಾಮದಿಂದ ಕರೆಸಿಕೊಳ್ಳುವವನಾಗಿ ಹಿಮಾಲಯ ಎಂಬತಕ್ಕಂಥ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ಆದ್ದರಿಂದ ಪರಮಾತ್ಮನ ವಿಭೂತಿ ರೂಪದ ಸನ್ನಿಧಾನ ಇರೋದರಿಂದ ಆ ಹಿಮಾಲಯ ಪರ್ವತಕ್ಕೆ ಆ ಸ್ಥಾವರಕ್ಕೆ ಅಂಥ ಮಹತ್ವ ಎಂಬತಕ್ಕಂಥದ್ದು ಬಂದಿದೆ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮನಿಗೆ ಹಿಮಾಲಯ ಅಂತ ಹೆಸರು. ಪರಮಾತ್ಮನಿಗೇನೆ ಹಿಮಾಲಯ ಎಂಬತಕ್ಕಂಥ ಹೆಸರು. ಯಾಕೆ ಅಂತಂದರೆ ಹಿಮಾಲಯ ಪರ್ವತಕ್ಕೆ ಹಿಮಾಲಯ ಎಂಬತಕ್ಕಂಥ ಹೆಸರು ಯೋಗ್ಯ. ಯಾಕೆಂದರೆ ಹಿಮಗಳ ಆಲಯ. ಹಿಮ ಅಂದರೆ ಮಂಜು. ಆ ಪರ್ವತದಲ್ಲಿ ಮಂಜು ಬೀಳ್ತಾ ಇರುತ್ತೆ, ಮಂಜುಗೆಡ್ಡೆ ಬೀಳುತ್ತೆ. ಈ ರೀತಿಯಲ್ಲಿ ಹಿಮದಿಂದ ಆಚ್ಛಾದಿತವಾದಂಥದ್ದು, ಹಿಮಗಳಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಆ ಪರ್ವತ. ಆದ್ದರಿಂದ ಪರ್ವತಕ್ಕೆ ಹಿಮಾಲಯ ಎಂಬತಕ್ಕಂಥ ಹೆಸರು ಅನ್ವರ್ಥಕ. ಆದರೆ ಪರಮಾತ್ಮನು ಹಿಮಾಲಯ ಶಬ್ದವಾಚ್ಯನಾಗಿದ್ದಾನೆ. ಹಿಮಾಲಯಕ್ಕೆ ಹೋದಾಗ ನಾವು ಅನುಸಂಧಾನ ಮಾಡಬೇಕಾದಂತಹ ಒಂದು ವಿಶಿಷ್ಟವಾದ ಅಂಶ, ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಬದರಿಯಾತ್ರೆ ಅಂತ ಮಾಡಿ ಬರ್ತೇವೆ, ಹಿಮಾಲಯ ಪರ್ವತದ ಆ ತಪ್ಪಲು ಪ್ರದೇಶದಲ್ಲಿ ಹೋಗಿ ಬರ್ತೇವೆ. ಆದರೆ ಹೋಗುವಾಗ ಬರುವಾಗ ನಮಗೊಂದು ಎಚ್ಚರಿಕೆ ಇರಬೇಕು. ಈ ಪರ್ವತ ಇವತ್ತು ಇಷ್ಟು ರಮಣೀಯವಾಗಿದೆ, ಆಕರ್ಷಕವಾಗಿದೆ, ಎಲ್ಲ ಜನರಿಗೆ ಒಂದು ಯಾತ್ರಾ ಸ್ಥಾನವಾಗಿದೆ, ಸಾಧಕರಿಗೆ ಸಾಧನೆಯ ನೆಲೆಯಾಗಿದೆ. ಯಾಕೆ? ಅಲ್ಲಿ ಹಿಮಾಲಯ ಶಬ್ದವಾಚ್ಯನಾದ ಭಗವಂತನ ವಿಭೂತಿ ರೂಪ ಇದೆ. ಭಗವಂತ ಹಿಮಾಲಯ ಶಬ್ದವಾಚ್ಯನಾಗಿದ್ದಾನೆ. ಶ್ರೀಮದ್ ಆಚಾರ್ಯರು, ಶ್ರೀಮನ್ಮಧ್ವಾಚಾರ್ಯರು ಭಗವಂತನ ಹಿಮಾಲಯ ಶಬ್ದದ ಅರ್ಥದ ಸ್ವಾರಸ್ಯವನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಹಿ ಮತ್ತು ಮಾ ಇದೆರಡೂ ಲಕ್ಷ್ಮೀದೇವಿಯ ರೂಪಗಳು. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಂತ ಶ್ರುತಿ ಹೇಳ್ತಾ ಇದೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಥವಾ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಂತ. ಪರಮಾತ್ಮನಿಗೆ ಹ್ರೀ ನಾಮಕಳಾದ ಲಕ್ಷ್ಮೀದೇವ ಒಂದು ರೂಪ, ಹಾಗೆ ಲಕ್ಷ್ಮಿ ಎಂಬತಕ್ಕಂತಹ ಲಕ್ಷ್ಮಿಯದ್ದು ಇನ್ನೊಂದು ರೂಪ. ಹೀಗೆ ಹ್ರೀ ಮತ್ತು ಲಕ್ಷ್ಮೀ ಎಂಬತಕ್ಕಂತಹ ಎರಡು ರೂಪಗಳು. ಆ ಹ್ರೀ ಎಂಬತಕ್ಕಂಥದ್ದು ಇದೆಯಲ್ಲ, ಅದರ ಆ ಶಬ್ದದಲ್ಲಿ ಹಕಾರ ಸೇರಿಕೊಂಡಿದೆ. ಹಾಗಾದರೆ ಹಿ ಎಂಬತಕ್ಕಂಥದ್ದು ಹ್ರೀ ಎಂಬತಕ್ಕಂತಹ ಲಕ್ಷ್ಮಿಯ ರೂಪವನ್ನು ಪ್ರತಿನಿಧಿಸ್ತಾ ಇದೆ. ಹಾಗೆ ಮಾ ಎಂಬತಕ್ಕಂಥದ್ದಿದೆ. ಮಾ ಎಂಬತಕ್ಕಂಥದ್ದು ಅದೇ ಲಕ್ಷ್ಮಿಯ ಲಕ್ಷ್ಮಿ ಎಂಬತಕ್ಕಂಥ ರೂಪವನ್ನು ಪ್ರತಿನಿಧಿಸ್ತಾ ಇದೆ. ಹೀಗೆ ಹಿ ಮಾ ಅಂತಂದರೆ ಹ್ರೀ ಎಂಬತಕ್ಕಂತಹ ಒಂದು ರೂಪ, ಹಾಗೆ ಲಕ್ಷ್ಮಿಯ ಇನ್ನೊಂದು ರೂಪ ಮಾ ಎಂಬತಕ್ಕಂಥ ರೂಪ. ನಾವು ಶ್ರೀ ಭೂ ಅಂತ ಹೇಳ್ತೇವೆ. ಶ್ರೀನಿವಾಸನನ್ನು ನಾವು ಅನುಸಂಧಾನ ಮಾಡಬೇಕಾದರೆ ಶ್ರೀಭೂ ಸಮೇತನಾಗಿರ್ತಕ್ಕಂತಹ ವೆಂಕಟೇಶ ಅಂತ ಚಿಂತನೆ ಮಾಡ್ತೇವೆ. ಹಾಗೆಯೇ ಆ ಶ್ರೀ ಭೂ ಎಂಬುದಾಗಿ ಯಾವ ಎರಡು ರೂಪವನ್ನು ಹೇಳ್ತೇವೋ ಅದನ್ನೇ ಇಲ್ಲಿ ಹಿ ಮತ್ತು ಮಾ ಎಂಬತಕ್ಕಂಥ ಶಬ್ದದಿಂದ ಹೇಳಿದ್ದಾರೆ. ಅಂತಹ ಹಿ ಮತ್ತು ಮಾ ಶಬ್ದವಾಚ್ಯಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ಅವಳಿಗೆ ಆಲಯ, ಭಗವಂತ ಆಶ್ರಯನಾಗಿದ್ದಾನೆ. ಹೀಗೆ ಲಕ್ಷ್ಮೀದೇವಿಯ ಎರಡು ರೂಪಗಳಿಗೆ ಆಶ್ರಯನಾದಂಥವನು ಪರಮಾತ್ಮ. ಆದ್ದರಿಂದ ಅವನನ್ನು ಹಿಮಾಲಯ ಅಂತ ಕರೀತಾ ಇದ್ದಾರೆ ಅಂತ. ಅಥವಾ ಇನ್ನೂ ಒಂದು ಅರ್ಥವನ್ನು ಮಾಡಬಹುದು. ಮಾ ಅಂತಂದರೆ ಜ್ಞಾನ ಅಂತ ಅರ್ಥ. ಹಿ ಅಂತಂದರೆ ಅದು ಪ್ರಸಿದ್ಧಿಯನ್ನು ಹೇಳುತ್ತೆ, ವೈಶಿಷ್ಟ್ಯವನ್ನು ಹೇಳುತ್ತೆ. ಭಗವಂತನ ಮಾ ಇದೆಯಲ್ಲ, ಅದು ಹಿ ಪ್ರಸಿದ್ಧವಾದದ್ದು, ವಿಶಿಷ್ಟವಾದದ್ದು. ಏನು ಪ್ರಸಿದ್ಧವಾಗಿದೆ, ಯಾವ ವೈಶಿಷ್ಟ್ಯವನ್ನು ನಾವು ಕಾಣಬೇಕು ಅಂತಂದರೆ ಭಗವಂತನ ಜ್ಞಾನಸ್ವರೂಪವನ್ನು ಯಸ್ಸರ್ವಜ್ಞ ಸಸರ್ವವಿತ್ ಎಂಬುದಾಗಿ ಶ್ರುತಿ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾದರೆ ಪರಮಾತ್ಮನ ಸರ್ವಜ್ಞತ್ವ ಅದು ಹಿ ಪ್ರಸಿದ್ಧವಾಗಿದೆ. ಮಾ ಅಂದರೆ ಜ್ಞಾನ, ಪರಮಾತ್ಮ ಸರ್ವಜ್ಞ, ಎಲ್ಲ ವಿಷೇಕವಾದ ಜ್ಞಾನ ಶ್ರುತಿ ಹೇಳುತ್ತಾ ಇದೆ, ಆದ್ದರಿಂದ ಪ್ರಸಿದ್ಧ. ಅಂತಹ ಜ್ಞಾನಕ್ಕೆ ಆಲಯ ಭಗವಂತ ಆಶ್ರಯನಾಗಿದ್ದಾನೆ. ಆದ್ದರಿಂದ ಅವನನ್ನು ಹಿಮಾಲಯ ಅಂತ ಕರೀತಾರೆ. ಅಥವಾ ಭಗವಂತನ ಜ್ಞಾನ ಇದೆಯಲ್ಲ, ಅದು ಹಿ ಅಂದರೆ ಶ್ರೇಷ್ಠವಾದದ್ದು ಅಂತ ಅರ್ಥ, ಹಿರಿದಾದದ್ದು ಅಂತ ಅರ್ಥ. ಯಾಕೆ ನಮ್ಮ ಜ್ಞಾನ ಹಿರಿದಾದದ್ದಲ್ಲ, ಕಿರಿದಾದದ್ದು.
ಭಗವಂತನ ಜ್ಞಾನ ಅದು ಹಿರಿದಾದದ್ದು. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ನೋಡಿ, ನಮ್ಮ ಜ್ಞಾನ ಅದು ಅಜ್ಞಾನದ ಜೊತೆಯಲ್ಲಿರ್ತಕ್ಕಂಥದ್ದು, ಅಥವಾ ಅಜ್ಞಾನದ ಸಂಬಂಧ ಉಳ್ಳವರಲ್ಲಿರ್ತಕ್ಕಂಥದ್ದು. ಆ ಜ್ಞಾನ ಬಂದದ್ದು ಎಲ್ಲ ಕಾಲದಲ್ಲಿಯೂ ಅಭಿವ್ಯಕ್ತವಾಗದೇ ಇರತಕ್ಕಂಥದ್ದು. ಮೊದಲು ಇದ್ದರೂ ಕೂಡ ಅಜ್ಞಾನದಿಂದ ಆಚ್ಛಾದಿತವಾಗಿ ಆ ಜ್ಞಾನ ತೋರದಂತಹ ಅವಸ್ಥೆಯಲ್ಲಿದ್ದು ಆ ಅಜ್ಞಾನ ಹೋದಾಗ ವ್ಯಕ್ತವಾಗುತ್ತೆ. ಹಾಗಾದರೆ ಆ ಜ್ಞಾನವು ಅವ್ಯಕ್ತವಾದಂತಹ ಸ್ಥಿತಿಯನ್ನು ಹೊಂದಿದೆ. ಆದರೆ ಭಗವಂತನ ಜ್ಞಾನ ಇದೆಯಲ್ಲ, ಅದು ಭಗವಂತನಲ್ಲಿ ಯಾವಾಗಲೂ ವ್ಯಕ್ತವೇ. ಭಗವಂತನ ಜ್ಞಾನ ಅವ್ಯಕ್ತ ಅಂತಿಲ್ಲವೇ ಇಲ್ಲ. ಭಗವಂತ ತಾನು ಜಗತ್ತಿಗೆ ತೋರ್ಪಡಿಸೋದಿಲ್ಲ ಅಷ್ಟೇ. ಭಗವಂತನಲ್ಲಿ ಮಾತ್ರ ಜ್ಞಾನ ಎಂಬತಕ್ಕಂಥದ್ದು ಯಾವಾಗಲೂ ಇರುತ್ತೆ. ಜೀವರಲ್ಲಿ ಹಾಗಲ್ಲ. ಜೀವರಲ್ಲಿ ಜ್ಞಾನ ಇದೆ. ಆ ಇರುವ ಜ್ಞಾನವನ್ನು ನಾನು ತೋರ್ಪಡಿಸಲಿಲ್ಲ ಅಂತಿಲ್ಲ. ಜೀವನಿಗೆ ಇರುವ ಸ್ವರೂಪ ಜ್ಞಾನ ಅದು ಅಭಿವ್ಯಕ್ತವಾಗದೇನೆ ಅವ್ಯಕ್ತವಾಗಿರುತ್ತೆ. ಆದ್ದರಿಂದ ಅವ್ಯಕ್ತವಾಗದೇ ಇರುವ, ಯಾವುದೋ ಒಂದು ಕಾಲದಲ್ಲಿ ಅಭಿವ್ಯಕ್ತವಾಗುವ ಈ ಜೀವರ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು, ವಿಶಿಷ್ಟವಾದದ್ದು ಅದು ಪರಮಾತ್ಮನ ಜ್ಞಾನ. ಆದ್ದರಿಂದ ಇಂತಹ ವಿಶಿಷ್ಟವಾದ, ಸ್ವರೂಪಭೂತವಾದ, ಅನನ್ಯಾಧೀನವಾದ ಇನ್ನೊಂದು ಶ್ರೇಷ್ಠತ್ವಕ್ಕೆ ನಿಮಿತ್ತ ಭಗವಂತನ ಜ್ಞಾನ ಅದು ಅನ್ಯಾಧೀನ ಅಲ್ಲ. ಯಾರೋ ಭಗವಂತನಿಗೆ ಜ್ಞಾನ ಕೊಟ್ಟವರಲ್ಲ. ದೇವರನ್ನು ನಾವು ಸ್ತೋತ್ರ ಮಾಡ್ತೇವೆ, ಅಜ್ಞಾನಾಂ ಜ್ಞಾನದೋ ವಿಷ್ಣು. ಪರಮಾತ್ಮ ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನು ಕೊಟ್ಟ. ಹಾಗಾದರೆ ಉಳಿದವ ಎಲ್ಲರೂ ಕೂಡ ಪರಮಾತ್ಮನಿಂದ ಜ್ಞಾನವನ್ನು ಪಡೆದವರು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿಚ. ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಲಕ್ಷ್ಮೀದೇವಿಗೂ ಜ್ಞಾನವನ್ನು ಕೊಟ್ಟವನು. ಜ್ಞಾನಪ್ರದಸ್ಸ ಭಗವಾನ್ ಕಮಲಾ ವಿರಿಂಚಿ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಗರುಡ, ಶೇಷ, ರುದ್ರ ಸಕಲ ಜೀವರಿಗೂ ಕೂಡ, ಸಕಲ ದೇವತೆಗಳಿಗೂ ಕೂಡ ಜ್ಞಾನವನ್ನು ಕೊಡುವವನು ಪರಮಾತ್ಮ. ಸಕಲ ಜೀವರಿಗೆ, ಚೇತನರಿಗೆ, ಲಕ್ಷ್ಮ್ಯಾದಿಗಳಿಗೆ ಜ್ಞಾನವನ್ನು ಕೊಡುವ ಪರಮಾತ್ಮನಿಗೆ ಜ್ಞಾನ ಕೊಟ್ಟವರು ಯಾರು? ಪರಮಾತ್ಮ ಇನ್ನೊಬ್ಬರಿಂದ ಜ್ಞಾನವನ್ನು ಪಡೆದವನಲ್ಲ. ಹಾಗಾದರೆ ಅವನ ಜ್ಞಾನ ಎಂಬತಕ್ಕಂಥದ್ದು ಸ್ವತಂತ್ರವಾದದ್ದು, ಸರ್ವದಾ ಅಭಿವ್ಯಕ್ತವಾಗಿರ್ತಕ್ಕಂಥದ್ದು. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನ ಅದಕ್ಕೆ ಆಲಯ. ಪರಮಾತ್ಮ ಆಶ್ರಯನಾಗಿದ್ದಾನೆ, ಅದರ ಸ್ವರೂಪ ಜ್ಞಾನ ಸ್ವರೂಪನೂ ಆಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಹಿಮಾಲಯ ಅಂತ ಕರೆಯಬಹುದು. ಹೀಗೆ ಹಿಮಾಲಯ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ ತನ್ನ ವಿಭೂತಿ ರೂಪವನ್ನು ಸ್ಥಾವರವಾದ ಹಿಮಾಲಯದಲ್ಲಿ ಇಟ್ಟು, ಹಿಮಾಲಯಕ್ಕೆ ಒಂದು ಪರ್ವತದಷ್ಟು ಎತ್ತರದ ಆ ಮಹತ್ವ ಬರುವ ಹಾಗೆ ಮಾಡಿದ್ದೇನೆ ಎಂಬುದಾಗಿ ಪರಮಾತ್ಮ ತನ್ನ ವಿಭೂತಿ ರೂಪದ ವರ್ಣನೆಯನ್ನು ಮಾಡಿದ್ದಾನೆ. ಮುಂದೆ 26ನೇ ಶ್ಲೋಕ, ಅಲ್ಲಿ ಪುನಃ ಭಗವಂತ ತನ್ನ 4 ವಿಭೂತಿ ರೂಪಗಳ ವರ್ಣನೆಯನ್ನು ಮಾಡುತ್ತಾ ಇದ್ದಾನೆ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಎಂಬುದಾಗಿ ಭಗವಂತ ಈ 10ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ತನ್ನ 4 ವಿಭೂತಿ ರೂಪಗಳನ್ನು ಇಲ್ಲಿ ಉಪದೇಶ ಮಾಡಿದ್ದಾನೆ. ಮೊದಲನೇದಾಗಿ ಅಶ್ವತ್ಥ ಸರ್ವವೃಕ್ಷಾಣಾಂ. ಸ್ಥಾವರ ಅಂತ ನೋಡಿದೆವು ನಾವು. ಜಡವಾದ ಸ್ಥಾವರ, ಚೇತನ ಸ್ಥಾವರ ಅಂತ 2 ರೀತಿಯಾದ ಸ್ಥಾವರವನ್ನು ನಾವು ಹಿಂದೆ ಮನನ ಮಾಡಿದ್ದೆವು. ಜಡವಾದ ಸ್ಥಾವರದಲ್ಲಿ ಭಗವಂತನ ಹಿಮಾಲಯ ಎಂಬತಕ್ಕಂಥ ರೂಪ ಇದೆ. ಇನ್ನೊಂದು ಚೇತನ ಸ್ಥಾವರ. ಜೀವ ಇದ್ದಾನೆ, ಆದರೆ ಅವನಿಗೆ ನಡೆದಾಡುವ ಸಾಮರ್ಥ್ಯ ಇಲ್ಲ. ಅಂತಹ ಜೀವನನ್ನು ಸ್ಥಾವರ ಜೀವ ಅಂತ ಕರೀತಾರೆ.
ಅದೇ ಮರ ಗಿಡ ಲತೆ ಮೊದಲಾಗಿರ್ತಕ್ಕಂಥವುಗಳು. ಇಂತಹ ಈ ಮರಗಿಡಗಳಲ್ಲಿ ತನ್ನ ಒಂದು ವಿಶೇಷವಾದಂತಹ ವಿಭೂತಿ ರೂಪ ಎಲ್ಲಿದೆ ಅದನ್ನು ಭಗವಂತ ಹೇಳ್ತಾನೆ, ಸರ್ವವೃಕ್ಷಾಣಾಂ ಅಶ್ವತ್ಥ ಅಂತ. ಎಲ್ಲ ವೃಕ್ಷಗಳಲ್ಲಿ ಭಾಗವತದಲ್ಲಿ ಈ ಸಸ್ಯಗಳ ಬಗ್ಗೆ ಹೇಳಬೇಕಾದರೆ ಷಡ್ವಿಧ ತಸ್ಥುಷಾಂಭವ, 6 ವಿಧವಾಗಿರ್ತಕ್ಕಂತಹ ಈ ಮರಗಿಡಗಳು ಇದ್ದಾವೆ ಎಂಬುದಾಗಿ ಆ ಭಾಗವತ ಉಲ್ಲೇಖ ಮಾಡಿದೆ. ಮರಗಿಡಗಳಲ್ಲಿ 6 ವೈವಿಧ್ಯವನ್ನು ಜ್ಞಾನಿಗಳು ಕಂಡುಕೊಂಡಿದ್ದಾರೆ. ದೊಡ್ಡದಾಗಿ ಬೆಳೆಯತಕ್ಕಂತಹ ಮರಗಳು, ಹೂವು ಬಿಟ್ಟು ಹಣ್ಣು ಕೊಡ್ತಕ್ಕಂತಹ ಮರಗಳು, ಹೂವು ಬಿಡದೆ ಹಣ್ಣು ಕೊಡ್ತಕ್ಕಂತಹ ಮರಗಳು, ಹಾಗೆ ಬಳ್ಳಿಗಳು, ಅಂತಹ ಮರಗಳು, ಒಂದು ಬಾರಿ ಹಣ್ಣನ್ನು ಕೊಟ್ಟು ಅನಂತರ ಸಾಯುವಂತಹ ಮರಗಳು, ಟೊಳ್ಳಾಗಿರ್ತಕ್ಕಂತಹ ಒಳಗಡೆ ಸಾರ ಇಲ್ಲದೆ ಇರತಕ್ಕಂತಹ ಗಿಡಗಳು ಅಂತ ಈ ರೀತಿಯಲ್ಲಿ 6 ವಿಧವಾಗಿ ಮರಗಳನ್ನು ವಿಭಾಗ ಮಾಡಿದ್ದಾರೆ. ವೃಕ್ಷಗಳನ್ನು ಮರ ಅಂತ ನಾವು ಕನ್ನಡದಲ್ಲಿ ಕರಿತೇವೆ, ಅದನ್ನೇ ಸಂಸ್ಕೃತದಲ್ಲಿ ವೃಕ್ಷ ಅಂತ ಕರೀತಾರೆ. ವೃಕ್ಷ ಅಂದ್ರೇನು? ಯಾವುದು ಚಿನ್ನವಾಗಿ ಹೋಗುತ್ತೋ ಅದು ವೃಕ್ಷ ಅಂತ. ಯಾವುದನ್ನು ಛೇದ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ವೃಕ್ಷ ಅಂತ ಕರೀತಾರೆ. ವೃಕ್ಷ ಛೇದನೆ ಅಂತ. ಯಾವುದು ಛೇದನಕ್ಕೆ ಒಳಗಾಗ್ತಾ ಇದೆಯೋ ಅದು ವೃಕ್ಷ ಅಂತ. ಅದನ್ನೇ ನಾವು ಮರ ಅಂತ ಹೇಳ್ತೇವೆ. ಮರ ಅಂದ್ರೇನು? ಸಾಯೋದು ಅಂತ ಅರ್ಥ. ಕಡಿದ್ರೆ ಏನಾಗುತ್ತೆ? ಛೇದನ ಮಾಡಿದ್ರೆ ಏನಾಗುತ್ತೆ? ಅದು ಸಾಯುತ್ತೆ. ಹಾಗಾದರೆ ಆ ಮರಗಳಿಗೆ ಕನ್ನಡದಲ್ಲಿ ಮರ ಅಂತ ಹೇಳ್ತೇವೆ, ಅದನ್ನೇ ಸಂಸ್ಕೃತದಲ್ಲಿ ವೃಕ್ಷ ಅಂತ ಹೇಳ್ತಾರೆ. ಅಂತಹ ಎಲ್ಲ ವಿಧವಾಗಿರ್ತಕ್ಕಂಥ ವೃಕ್ಷಗಳಲ್ಲಿ ಭಗವಂತನ ವಿಭೂತಿ ರೂಪ ಎಲ್ಲಿದೆ? ಅಶ್ವತ್ಥ ವೃಕ್ಷದಲ್ಲಿ ಇದೆ ಅಂತ. ಅಶ್ವತ್ಥ ವೃಕ್ಷ ಎಲ್ಲ ವೃಕ್ಷಗಳಿಗಿಂತ ಒಂದು ವಿಶಿಷ್ಟವಾದಂತಹ ಸ್ಥಾನ ಮಹತ್ವವನ್ನು ಪಡೆದುಕೊಂಡಿದೆ. ಅದಕ್ಕೆ ನಾವು ಕಾರಣವನ್ನು ಹೇಳ್ತೇವೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೇ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಶ್ವತ್ಥ ಪ್ರದಕ್ಷಿಣೆ ಬರಬೇಕಾದರೆ ಮೂಲದಲ್ಲಿ ಬ್ರಹ್ಮರೂಪ, ಮಧ್ಯದಲ್ಲಿ ವಿಷ್ಣುವಿನ ರೂಪ, ತುದಿಯಲ್ಲಿ ರುದ್ರನ ರೂಪ, ಹೀಗೆ ತ್ರಿಮೂರ್ತಿಗಳ ಸನ್ನಿಧಾನ ಪಾತ್ರವಾದದ್ದು ಅಶ್ವತ್ಥ ವೃಕ್ಷ ಎಂಬುದಾಗಿ ಅದರ ಮಹತ್ವವನ್ನು ನಾವು ಕೊಂಡಾಡ್ತೇವೆ. ಆ ಅಶ್ವತ್ಥ ವೃಕ್ಷದ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಿದರೆ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರತಕ್ಕಂಥದ್ದಲ್ಲ. ಹೂ ಕೊಡೋದಿಲ್ಲ, ಹಣ್ಣು ಕೊಟ್ಟರೂ ಕೂಡ ತಿನ್ನಲಿಕ್ಕಾಗೋದಿಲ್ಲ. ಹಣ್ಣು ಕೊಡುತ್ತೆ, ಹಣ್ಣೇ ಬಿಡದೇ ಇರತಕ್ಕಂಥ ಗಿಡ ಅಲ್ಲ ಅದು, ಹಣ್ಣು ಬಿಡುವ ಗಿಡ. ಆದರೆ ಆ ಬಿಟ್ಟ ಹಣ್ಣನ್ನು ಮನುಷ್ಯರು ತಿನ್ನೋದಿಲ್ಲ. ಮನುಷ್ಯರ ತಿನ್ನಲಿಕ್ಕೆ ಯೋಗ್ಯವಾದಂತಹ ಹಣ್ಣುಗಳನ್ನು ಒಳಗೊಂಡಿರತಕ್ಕಂಥ ವೃಕ್ಷ ಅಶ್ವತ್ಥ ಅಲ್ಲ. ಅಷ್ಟೇ ಅಲ್ಲ, ಆ ಅಶ್ವತ್ಥ ಇದೆಯಲ್ಲ ಅದು ಎಲ್ಲಿ ಬೇಕಾದರೂ ಬೆಳೆಯುತ್ತೆ. ನಾವು ನೋಡ್ತೇವೆ, ಎಲ್ಲೋ ಒಂದು ಕಡೆ ಕಲ್ಲಿನ ಭವನ, ಕಲ್ಲಿನ ಕಟ್ಟಡ, ಆ ಕಲ್ಲಿನ ಕಟ್ಟಡ ಕತ್ತೆತ್ತಿ ನೋಡಿದಾಗ ಅಲ್ಲಿ ಒಂದು ಮರ ಕಾಣಿಸುತ್ತೆ. ಏನು ಮರ ಅದು ಅಂತಂದರೆ ಅದು ಅಶ್ವತ್ಥದ ಮರ ಆಗಿರುತ್ತೆ, ಅರಳಿ ಮರ ಅಂತ ಹೇಳ್ತೇವೆ. ಹಾಗಾದರೆ ಆ ಅಶ್ವತ್ಥ ಅದು ಎಲ್ಲಿ ಬೇಕಾದರೂ ಬೆಳೆಯುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಅದು ಉಪದ್ರವಕಾರಿ ಅಂತಲೂ ಹೇಳಬಹುದು. ಆದರೆ ಅಂತಹ ಕಟ್ಟಿಗೆಯನ್ನಾಗಿಯೂ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಬಾರದೇ ಇರತಕ್ಕಂತಹ, ಹಣ್ಣು ಬಿಡದೇ ಇರತಕ್ಕಂತಹ, ಎಲ್ಲೆಲ್ಲೋ ಬೆಳೆದು ಕಟ್ಟಡದ ಬೀಳುವಿಕೆಗೆ ಕಾರಣವಾದಂತಹ ಅಶ್ವತ್ಥ ಅಂತ ನಾವು ಅಂದ್ಕೊಂಡ್ರೆ, ಆದರೆ ಅದಕ್ಕೊಂದು ಮಹತ್ವ ಇದೆ. ಆ ಅಶ್ವತ್ಥದಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂತಹ ವಿಭೂತಿ ರೂಪ, ಅದನ್ನು ಭಗವಂತ ಉಲ್ಲೇಖ ಮಾಡ್ತಾ ಇದ್ದಾನೆ. ಭಗವಂತನ ಅಶ್ವತ್ಥ ಎಂಬತಕ್ಕಂತಹ ನಾಮದಿಂದ ಕರೆಯಲ್ಪಡುವಂತಹ ರೂಪ ಅದು ಅಶ್ವತ್ಥದಲ್ಲಿದೆ. ಆದ್ದರಿಂದಲೇ ಆ ಅಶ್ವತ್ಥ ವೃಕ್ಷಕ್ಕೆ ಅಂತಹ ಮಹತ್ವ. ಯಾಕೆ ಆ ಅಶ್ವತ್ಥ ವೃಕ್ಷಕ್ಕೆ ಮಹತ್ವ ಅಂತಂದರೆ, ಮನುಷ್ಯ ಬದುಕಬೇಕು. ಮನುಷ್ಯ ಬದುಕಬೇಕು ಅಂತಾದರೆ ಅದಕ್ಕೆ ಅವನಿಗೆ ಆಕ್ಸಿಜನ್ ಬೇಕು. ಆ ಆಕ್ಸಿಜನ್ ಇಲ್ಲದೇನೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಎಲ್ಲಿ ಉಸಿರಾಟದ ತೊಂದರೆಯಾಯಿತು, ಕೃತಕವಾಗಿರ್ತಕ್ಕಂತಹ ಆ ಉಸಿರಾಟದ ವ್ಯವಸ್ಥೆಯನ್ನು ಜೋಡಣೆ ಮಾಡಿ ಅವನಿಗೆ ಆಕ್ಸಿಜನ್ ಕೊಟ್ಟು ಅವನು ಉಸಿರಾಡುವಂತೆ ಮಾಡುತ್ತೇವೆ. ಹಾಗಾದರೆ ಉಸಿರಾಡಬೇಕು ಅಂತಂದರೆ ಅದಕ್ಕೆ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಆಮ್ಲಜನಕ ಎಂಬತಕ್ಕಂಥದ್ದು. ಆ ಆಮ್ಲಜನಕವನ್ನು ಉತ್ಪಾದನೆ ಮಾಡತಕ್ಕಂತಹ ಭಗವಂತನ ಸೃಷ್ಟಿಯಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಸ್ತುಗಳು ಅಂತಂದರೆ ಅದು ಮರಗಿಡಗಳು. ಮರಗಿಡಗಳು ಬದುಕಿದರೆ ನಾವು ಉಸಿರಾಡಿಕೊಂಡು ಬದುಕಿರಲಿಕ್ಕೆ ಸಾಧ್ಯ. ಯಾಕೆ, ನಮಗೆ ಉಸಿರಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಏನು ಆಮ್ಲಜನಕ ಅಂತ ಹೇಳ್ತೇವೆ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥವುಗಳು ಬದುಕಿರುವ ಮರಗಳು. ಹಾಗಾದರೆ ಮರಗಳು ಬದುಕಿದರೆ ಜೀವನ ಬದುಕಿಗೆ ಬೇಕಾಗಿರ್ತಕ್ಕಂತಹ ಗಾಳಿ ಎಂಬತಕ್ಕಂಥದ್ದು ಸಿಗುತ್ತೆ. ಈ ಮೂರ್ಖನಾದ ಮನುಷ್ಯ ನನ್ನ ಬದುಕಿಗೆ ಬೇಕಾದ ಆ ಗಾಳಿ ಅದು ಮರದಿಂದ ಬರ್ತಾ ಇದೆ ಅಂತ ತಿಳಿಯದೇನೆ ಮರವನ್ನು ಕಡಿದು ತಾನು ಬದುಕ್ತೇನೆ ಅಂತ ಭವ್ಯವಾದ ಭವನಗಳನ್ನು ಕಟ್ಟಿಕೊಂಡು ಅವನು ಮೆರಿತಾ ಇದ್ದಾನೆ. ಆದರೆ ಜೀವನ ಬದುಕಿಗೆ ಕಾರಣವಾಗಿರ್ತಕ್ಕಂಥದ್ದು ಮರಗಿಡಗಳು. ಹಾಗಾದರೆ ಎಲ್ಲ ಮರಗಿಡಗಳಿಂದ ಜೀವನ ಬದುಕಿಗೆ ಬೇಕಾದಂತಹ ಗಾಳಿ, ಆ ವಾಯು, ಆಮ್ಲಜನಕ ಅದು ಉತ್ಪತ್ತಿಯಾಗುತ್ತೆ. ಆದರೆ ಈ ಜೀವನ ಬದುಕಿಗೆ ಬೇಕಾದಂತಹ ಗಾಳಿಯನ್ನು ಉತ್ಪಾದನೆ ಮಾಡತಕ್ಕಂತಹ ಮರಗಳಲ್ಲಿ ಪ್ರಧಾನವಾದಂತಹ ಮರ, ವಿಶಿಷ್ಟವಾದ ಮರ ಅಂತಂದರೆ ಅದು ಅಶ್ವತ್ಥ ಮರ. ಹಾಗಾದರೆ ಜೀವರ ಬದುಕಿಗೆ ಬೇಕಾದಂತಹ ಆಮ್ಲಜನಕವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಕ್ಕಂತಹ ಮರ ಅಂತಂದರೆ ಅದು ಅಶ್ವತ್ಥ ಮರ, ಅರಳಿ ಮರ ಅಂತ. ವಿಷ್ಣು ಸಹಸ್ರನಾಮದಲ್ಲಿ ನೆಗ್ರೋದೋದುಂಬರೋಶ್ವತ್ಥ ಅಂತ, ನೆಗ್ರೋದ ಉದುಂಬರ ಅಶ್ವತ್ಥ ಅಂತ ಆ 1000 ನಾಮಗಳಲ್ಲಿ ಅಶ್ವತ್ಥ ಎಂಬತಕ್ಕಂಥ ನಾಮವೂ ಕೂಡ ಪರಿಗಣಿತವಾಗಿದೆ. ಅಶ್ವತ್ಥ ವೃಕ್ಷ, ಅದು ವೃಕ್ಷ ಅಂದ ಮೇಲೆ ಶ್ವ ನಾಳೆ ಥ ಇರೋದು ಶ್ವತ್ಥ. ವೃಕ್ಷ ಅಂತ ಆದಮೇಲೆ ಹಿಂದೆ ಮನನ ಮಾಡಿದೆವು, ಅದು ಛಿನ್ನವಾಗುತ್ತೆ ಅಂತ, ಛೇದಕ್ಕೆ ಒಳಗಾಗುತ್ತೆ. ಹಾಗಾದರೆ ಸಾಯುತ್ತೆ ಅಂದರೆ ನಾಳೆ ಇರೋದಿಲ್ಲ. ಹಾಗಾದರೆ ಅಶ್ವತ್ಥ ಅಂದರೆ ನಾಳೆ ಇಲ್ಲದೇ ಇರತಕ್ಕಂಥದ್ದು ಅಂತ ಅರ್ಥ. ಒಂದು ದಿವಸ ಸಾಯುವ ಈ ಮರದಲ್ಲಿ ಪರಮಾತ್ಮ ಇದ್ದಾನೆ, ಅವನು ಅಶ್ವತ್ಥ ನಾಮಕನಾಗಿದ್ದಾನೆ. ಪರಮಾತ್ಮ ಅವನು ಮುಖ್ಯವಾಗಿ ಅಶ್ವತ್ಥ ಶಬ್ದ ವಾಚ್ಯನಾಗಿದ್ದಾನೆ. ಯಾಕೆ ಅಂತಂದರೆ ಅಶ್ವವತ್ ತಿಷ್ಠತಿ ಇತಿ ಅಶ್ವತ್ಥ. ಭಗವಂತನಿಗೆ ಅಶ್ವತ್ಥ ಅಂತ ಹೆಸರು. ಯಾಕೆ ಅಂದರೆ ಭಗವಂತ ಕುದುರೆಯಂತೆ ಇದ್ದಾನೆ ಅಂತ. ಅಲ್ಲ, ಭಗವಂತನ ರೂಪವನ್ನು ನಾವು ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಈ ರೂಪವನ್ನು ಕಾಣ್ತಾ ಇದ್ದೇವೆ. ಕುದುರೆಯಂತೆ ಭಗವಂತ ಎಲ್ಲಿದ್ದಾನೆ ಅಂತಂದರೆ ಭಗವಂತನ ಹಯಗ್ರೀವ ರೂಪ ಅದು ಕುದುರೆಯಂತೆ ಇರತಕ್ಕಂಥದ್ದು. ಭಗವಂತ ಅವನ ಮುಖ ಅದು ಕುದುರೆಯಂತೆ ಇದೆ, ದೇಹ ಮನುಷ್ಯನಂತೆ ಇದೆ. ಇದು ಭಗವಂತನ ಹಯಗ್ರೀವ ರೂಪ ಅಂತ. ಈ ಹಯಗ್ರೀವ ರೂಪಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ. ಸೃಷ್ಟಿಯ ಆದಿಭಾಗದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಜ್ಞಾನದ ಸೆಲೆಯಾದ, ಜ್ಞಾನದ ನಿಧಿಯಾದಂತಹ ವೇದಗಳನ್ನು ಭಗವಂತ ತನ್ನ ಹಯಗ್ರೀವ ರೂಪದಿಂದ ಅದನ್ನು ಪ್ರಕಟ ಮಾಡಿದ್ದಾನೆ. ಅಪೌರುಷೇಯವಾದ ನಿತ್ಯವಾದ ತನ್ನ ಬುದ್ಧಿಯಲ್ಲಿದ್ದಂತಹ ಆ ವೇದಗಳನ್ನು ಮುಂದೆ ಜೀವರ ಸಾಧನೆಗೆ ಬೇಕು ಎಂಬುದಾಗಿ ಪರಮಾತ್ಮ ಪ್ರಪ್ರಥಮವಾಗಿ ಅದನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೆ. ಯಾರು ಮೊದಲಿನ ಜ್ಞಾನಿಯಾಗಿದ್ದಾರೋ ಚತುರ್ಮುಖ ಬ್ರಹ್ಮದೇವರು, ಅವರಿಗೆ ಬ್ರಹ್ಮತೇನೆ, ಬ್ರಹ್ಮ ಅಂದರೆ ವೇದ, ವೇದಗಳನ್ನು ಭಗವಂತ ಉಪದೇಶ ಮಾಡಿದ್ದಾನೆ. ಯಾವ ರೂಪದಿಂದ? ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡಿದ ಭಗವಂತನ ರೂಪ ಅದು ಹಯಗ್ರೀವ ರೂಪ. ಆ ಹಯಗ್ರೀವ ರೂಪ ಹೇಗಿದೆ? ಅದು ಕುದುರೆಯಂತೆ ಇದೆ. ಆದ್ದರಿಂದ ಭಗವಂತ ಅಶ್ವವತ್ ತಿಷ್ಠತಿ, ಆದ್ದರಿಂದ ಅವನನ್ನು ಅಶ್ವತ್ಥ ಎಂಬುದಾಗಿ ಕರೀತಾ ಇದ್ದಾರೆ. ಹೀಗೆ ಅಶ್ವತ್ಥ ಶಬ್ದವಾಚ್ಯನಾಗಿರ್ತಕ್ಕಂಥವನು ಪರಮಾತ್ಮ. ಏನು ಕೊಟ್ಟಿದ್ದಾನೆ ಅಂತಂದರೆ ಜೀವ ಅವನು ಜ್ಞಾನವನ್ನು ಪಡೆಯಬೇಕು. ಆ ಜ್ಞಾನ ಅದು ಪರಮಾತ್ಮನಿಂದ ಬಂದದ್ದು.
ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ, ವಿದ್ಯಾ ಅಶೇಷತಃ ನಿರಂತರ ಮುದ್ಗಿರಂತಂ ನಸ್ತೋ ಮುಖಾದಪಿ. ಭಗವಂತ ಆ ವೇದಗಳನ್ನು ಯಾವ ರೀತಿಯಲ್ಲಿ ಅಭಿವ್ಯಕ್ತ ಮಾಡಿದ್ದಾನೆ ಅಂತಂದರೆ, ನಾವೆಲ್ಲ ಕೆಲವೊಂದು ಸರ್ತಿ ಹೇಳುತ್ತೇವೆ, ಏನು ತಿಂತಾ ಇದ್ದಾನೆ, ಮೂಗು ಬಾಯಲ್ಲಿ ತಿಂದ ಅಂತ. ಅಂದರೆ ಆ ತಿನ್ನುವಂತಹ ವೇಗ ಹಾಗಿತ್ತು, ಅಷ್ಟೂ ಹಸಿದಿದ್ದ, ಆದ್ದರಿಂದ ಗಬಗಬ ಅಂತ ತಿಂದ ಅಂತ ಹೇಳಬೇಕಾದರೆ ಮೂಗು ಬಾಯಿಂದ ತಿಂದ ಅಂತ ಹೇಳ್ತೇವೆ. ಹಾಗೆ ಭಗವಂತ ಜೀವರಿಗೆ ಜ್ಞಾನವನ್ನು ಕೊಡಬೇಕು ಎಂಬುದಾಗಿ ಆ ವೇದಗಳನ್ನು ತನ್ನ ಮುಖದಿಂದ ಹೊರಹಾಕಿದ್ದಾನೆ. ನಸ್ತೋ ಮುಖಾದ, ಮೂಗಿನಿಂದ ಬಾಯಿಂದ ಭಗವಂತ ಆ ವೇದಗಳನ್ನು ಉಪದೇಶ ಮಾಡಿದ್ದಾನೆ. ಹೀಗೆ ಜೀವರಿಗೆ ಬೇಕಾದಂತಹ ಜ್ಞಾನದ ನಿಧಿ ವೇದಗಳು, ಅವುಗಳನ್ನು ಪರಮಾತ್ಮ ಅಶ್ವರೂಪದಿಂದ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಪರಮಾತ್ಮ ಅಶ್ವದಂತೆ ಇದ್ದಾನೆ. ಅಶ್ವದಂತೆ ಇರತಕ್ಕಂತಹ ಪರಮಾತ್ಮ ಅವನು ಅಶ್ವತ್ಥ ವೃಕ್ಷದಲ್ಲಿ ಸನ್ನಿಹಿತನಾಗಿದ್ದಾನೆ. ಆ ಅಶ್ವತ್ಥ ವೃಕ್ಷದಲ್ಲಿ ತನ್ನ ಅಶ್ವತ್ಥ ಎಂಬತಕ್ಕಂತಹ ವಿಭೂತಿ ರೂಪವನ್ನು ಇಟ್ಟು ಆ ವೃಕ್ಷಗಳಲ್ಲಿ ಅಶ್ವತ್ಥಕ್ಕೆ ಮಹತ್ವವನ್ನು ತಂದು ಕೊಟ್ಟಿದ್ದಾನೆ. ಇಂತಹ ಒಂದು ಭಗವಂತನ ರೂಪ ಅಶ್ವತ್ಥ ರೂಪ. ಅದರಿಂದಲೇ ಎಲ್ಲ ಕಡೆಯಲ್ಲಿ ಅಶ್ವತ್ಥ ಪ್ರದಕ್ಷಿಣೆ, ಅಶ್ವತ್ಥ ವೃಕ್ಷದಲ್ಲಿ ನಾಗನ ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿ ನಾಗನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಮಹತ್ವ ಅದು ಅಶ್ವತ್ಥ ವೃಕ್ಷಕ್ಕೆ ಬಂದಿದೆ ಎಂಬುದಾಗಿ ಭಗವಂತ ಈ ನಡೆದಾಡದೇ ಇರುವಂತಹ ಚೇತನಗಳಲ್ಲಿ, ಸ್ಥಾವರವಾದ ಚೇತನಗಳಲ್ಲಿ ತನ್ನ ವಿಭೂತಿ ರೂಪವನ್ನು ಕಾಣಬೇಕು ಎಂಬತಕ್ಕಂಥ ಸಂದೇಶವನ್ನು ಭಗವಂತ ಕೊಟ್ಟಿದ್ದಾನೆ ಎಂಬಲ್ಲಿಗೆ ಈ ಚಿಂತನೆಯನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಅಥ ಶ್ರೀ ಭಗವದ್ಗೀತಾಸು ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಃಸುರಗಣಾಃ ಪ್ರಭವನ್ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ಥತಾ ಮದ್ಭಾವಾ ಮಾನಸಾ ಜಾತಾ
येषां लोक इमाः प्रजाः येषां लोक इमाः प्रजाः एतां विभूतिं योगं च एतां विभूतिं योगं च मम यो वेत्ति तत्त्वतः मम यो वेत्ति तत्त्वतः सोऽविकम्पेन योगेन सोऽविकम्पेन योगेन युज्यते नात्र संशयः युज्यते नात्र संशयः अहं सर्वस्य प्रभवः अहं सर्वस्य प्रभवः मत्तः सर्वं प्रवर्तते मत्तं सर्वं प्रवर्तते इति मत्वा भजन्ते माम् इति मत्वा भजन्ते मां बुधा भावसमन्विताः बुधा भावसमन्विताः मच्चित्ता मद्गतप्राणाः मच्चित्ता मद्गता प्राणाः बोधयन्तः परस्परं बोधयन्तः परस्परं कथयन्तश्च मां नित्यं कथयन्तश्च मां नित्यं तुष्यन्ति च रमन्ति च तुष्यन्ति च रमन्ति च तेषां सततयुक्तानां तेषां सततयुक्तानां भजतां प्रीतिपूर्वकं भजतां प्रीतिपूर्वकं ददामि बुद्धियोगं तं ददामि बुद्धियोगं तं येन मामुपयान्ति ते येन मामुपयान्ति ते तेषामेवानुकम्पार्थं तेषामेवानुकम्पार्थम् अहमज्ञानजं तमः अहमज्ञानजं तमः नाशयाम्यात्मभावस्थो नाशयामात्मभावस्य ज्ञानदीपेन भास्वता ज्ञानदीपेन भास्वता अर्जुन उवाच अर्जुन उवाच परं ब्रह्म परं धाम परं ब्रह्म परं धाम पवित्रं परमं भवान् पवित्रं परमं भवान् पुरुषं शाश्वतं दिव्यं पुरुषं शाश्वतं दिव्यम् आदिदेवमजं विभुम् आदिदेवमजं विभुम् आहुस्त्वां ऋषयः सर्वे आहुष्यानुषयः सर्वे देवर्षिर्नारदस्तथा देवर्षिर्नारदस्तथा असितो देवलो व्यासः असितो देवलो व्यासः स्वयं चैव ब्रवीषि मे स्वयं चैव ब्रवीषि मे सर्वमेतद्ऋतं मन्ये सर्वमेतद्रुतं मन्ये यन्मां वदसि केशव यन्मां वदसि केशव न हि ते भगवद्व्यक्तिं न हि ते भगवद्व्यक्तिं विदुर्देवानदानवाः विदुर्देवानदानवाः स्वयमेवात्मनात्मानं स्वयमेवात्मनात्मानं वेत्थ त्वं पुरुषोत्तम वेत्थ तं पुरुषोत्तम भूतभावनभूतेश भूतभावनभूतेश देवदेव जगत्पते देवदेव जगत्पते वक्तुमर्हस्य शेषेण वक्तुमर्हस्य शेषेण दिव्या ह्यात्मविभूतयः दिव्यात्मविभूतयः याभिर्विभूतिभिर्लोकान् याभिर्विभूतिलोकानाम् इमां त्वं व्याप्य तिष्ठसि इमां स्वं व्याप्य तिष्ठसि कथं विद्यामहं योगिन् कथं विद्यामहं योगिन् त्वां सदा परिचिन्तयन् त्वां सदा परिचिन्तयन् केषु केषु च भावेषु केषु केषु च भावेषु चिन्त्योऽसि भगवन्मया चिन्त्योऽसि भगवन्मया विस्तरेणात्मनो योगं विस्तरेणात्मनो योगम् विभूतिं च जनार्दन विभूतिं च जनार्दन भूय कथय तृप्तिर्हि भूय कथय तृप्तिर्हि शृण्वतो नास्ति मे मृतम् शृण्वतो नास्ति मे मृतम् श्रीभगवानुवाच श्रीभगवानुवाच
ಹಂತತೆ ಕಥಯಿಷ್ಯಾಮಿ ಅಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾತ್ಮವಿಭೂತಯಃ ಪ್ರಾಧಾನ್ಯತ ಕುರು ಶ್ರೇಷ್ಠ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ನಾಸ್ಯಂತೋ ವಿಸ್ತರಸ್ಯ ಮೇ ಅಹಮಾತ್ಮ ಗುಡಾಕೇಶಃ ಅಹಮಾತ್ಮ ಗುಡಾಕೇಶಃ ಸರ್ವಭೂತಾಶಯಸ್ಥಿತಃ ಸರ್ವಭೂತಾಶ್ರಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ ಭೂತಾನಾಮಂತ ಏವ ಚ ಆದಿತ್ಯಾನಾಮಹಂ ವಿಷ್ಣುಃ ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ಸಾಮವೇದೋಸ್ಮಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ ಭೂತಾನಾಮಸ್ಮಿ ಚೇತನ ರುದ್ರಾಣಾಂ ಶಂಕರಶ್ಚಾಸ್ಮಿ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ ಮೇರುಶಿಖರಿಣಾಮಹಂ ಪುರೋಧಸಾಂ ಚ ಮುಖ್ಯಂ ಮಾಂ ಪುರೋಧಸಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ ಸರಸಾಮಸ್ಮಿ ಸಾಗರಃ ಮಹರ್ಷೀಣಾಂ ಭೃಗುರಹಂ ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ ಸ್ಥಾವರಾಣಾಂ ಹಿಮಾಲಯಃ ಅಶ್ವತ್ಥಃ ಸರ್ವವೃಕ್ಷಾಣಾಂ ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಸಿದ್ಧಾನಾಂ ಕಪಿಲೋ ಮುನಿಃ ಉಚ್ಚೈಶ್ರವಸಮಶ್ವಾನಾಂ ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ನರಾಣಾಂ ಚ ನರಾಧಿಪಂ ಆಯುಧಾನಾಮಹಂ ವಜ್ರಂ ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ ಸರ್ಪಾಣಾಮಸ್ಮಿ ವಾಸುಕಿಃ ಅನಂತಶ್ಚಾಸ್ಮಿ ನಾಗಾನಾಂ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ವರುಣೋ ಯಾದಸಾಮಹಂ ಪಿತॄಣಾಂ ಅರ್ಯಮಾ ಚಾಸ್ಮಿ ಪಿತॄಣಾಂ ಆರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಯಮಃ ಸಂಯಮತಾಮಹಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಪ್ರಹ್ಲಾದಶ್ಚಾಸ್ಮಿ ಕಾಲಕಲಯತಾಮಹಂ ಕಾಲ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ವೈನತೇಯಶ್ಚ ಪಕ್ಷಿಣಾಂ ಪವನಪವತಾಮಸ್ಮಿ ಪವನಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ರಾಮಶಸ್ತ್ರಕೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಜಷಾಣಾಂ ಮಕರಾಶಾಸ್ಮಿ ಸ್ತ್ರೋತಸಾಮಸ್ಮಿ ಜಾಹ್ನವೀ ಸ್ತೋತ್ರಸಾಮಸ್ಮಿ ಜಾಹ್ನವೀ ಸರ್ಗಾಣಾಮಾದಿರಂತಶ್ಚ ಸರ್ಗಾಣಾಂ
ऋषिरन्तश्च मध्यं चैवाहमर्जुन मध्यं चैवाहमर्जुन अध्यात्मविद्या विद्यानाम् आध्यात्मविद्या विद्यानां वादप्रवदतामहम् वादप्रवदतामहम् अक्षराणामकारोऽस्मि अक्षराणामकारोऽस्मि द्वन्द्वः सामासिकस्य च द्वन्द्वसामासिकस्य च अहमेवाक्षयः कालः अहमेवाक्षयः कालः धाताहं विश्वतो मुखः दाताहं विश्वतो मुखः मृत्युः सर्वहरश्चाहम् मृत्युः सर्वहरश्चाहम् उद्भवश्च भविष्यताम् उद्भवश्च भविष्यताम् कीर्तिश्रीर्वाक्श्च नारीणाम् कीर्तिश्रीवाक्च नारीणाम् स्मृतिर्मेधा धृतिः क्षमा स्मृतिर्मेधा धृतिक्षमा बृहत्साम तथा साम्नाम् बृहत्सामतथासामाम् गायत्री छन्दसामहम् गायत्री छन्दसामहम् मासानां मार्गशीर्षोऽहम् मासानां मार्गशीर्षोऽहम् ऋतूनां कुसुमाकरः ऋतूनां कुसुमाकरः द्यूतं छलयतामस्मि द्यूतं चलयतामस्मि तेजस्तेजस्विनामहम् तेजस्तेजस्विनामहम् जयोऽस्मि व्यवसायोऽस्मि जयोऽस्मि व्यवसायोऽस्मि सत्त्वं सत्त्ववतामहम् सत्त्वं सत्त्ववतामहम् वृष्णीनां वासुदेवोऽस्मि वृष्णीनां वासुदेवोऽस्मि पाण्डवानां धनञ्जयः पाण्डवानां धनञ्जयः मुनीनामप्यहं व्यासः मुनीनामप्यहं व्यासः कवीनामुशना कविः कवीनामुशना कविः दण्डो दमयतामस्मि दण्डो दमयतामस्मि नीतिरस्मि जिगीषताम् नीतिरस्मि जिगीषताम् मौनं चैवास्मि गुह्यानाम् मौनं चैवास्मि गुह्यानाम् ज्ञानं ज्ञानवतामहम् ज्ञानं ज्ञानवतामहम् यच्चापि सर्वभूतानां यच्चापि सर्वभूतानां बीजं तदहमर्जुन बीजं ततमर्जुन न तदस्ति विना यत् स्यान् न तदस्ति विना यत् स्यात् मया भूतं चराचरम् मया भूतं चराचरम् नान्तोऽस्ति मम दिव्यानां नातोऽस्ति मम दिव्यानां विभूतीनां परन्तप विभूतीनां परन्तप येष तूद्देशतः प्रोक्तो एष तोद्देशतः प्रोक्तो विभूतेर्विस्तरो मया विभूतेर्विस्तरो मया यद्यद्विभूतिमत्सत्त्वम् यद्यद्विभूतिमत्सत्त्वम् श्रीमदूर्जितमेव वा श्रीमदूर्जितमेव वा तत्तदेवावगच्छत्वम् तत्तदेवावगच्छत्वम् मम तेजोंशसम्भवम् मम तेजोंशसंभवम् अथवा बहुनैतेन अथवा बहुनैतेन किं ज्ञातेन तवार्जुन किं ज्ञातेन तवार्जुन विष्टभ्याहमिदं कृत्स्नम् विष्टभ्याहमिदं कृष्णम् एकांशेन स्थितो जगत् एकांशेन स्थितो जगतो ॐ तत्सदिति ॐ तत्सदिति श्रीमद्भगवद्गीतासूपनिषत्सु श्रीमद्भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विभूतियोगो नाम विभूतियोगो नाम दशमोऽध्यायः दशमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः
ಧ್ರುವ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ಭಗವಂತನ ಈ ಭಗವದ್ಗೀತೆಯ ಪಾರಾಯಣ, ಅದರ ಚಿಂತನೆ ಮಾಡುವಂತಹ ವ್ಯಕ್ತಿಗಳಿಗೆ ಎಲ್ಲಿ ಹೋದರೂ ವಿಜಯ. ಏನು ಅಂದುಕೊಂಡರೂ ಆ ಎಲ್ಲ ಕಾರ್ಯಗಳು ನಡೀತದೆ ಎಂಬುದೇ ಈ ಒಂದು ಶ್ಲೋಕದ ಅಭಿಪ್ರಾಯವಾಗಿದೆ. ಮತ್ತು ನಾವೆಲ್ಲರೂ ಸೇರಿ ಭಗವಂತನ ಚಿಂತನೆ ಮತ್ತು ಪಾರಾಯಣವನ್ನು ಮಾಡಿದ್ದೇವೆ. ಈ ಪಾರಾಯಣ ಮಾಡುವ ಕಾಲದಲ್ಲಿ ಏನಾದರೂ ನಮ್ಮಿಂದ ಶಬ್ದಗಳಿಂದ ದೋಷಗಳು ಬಂದಿರಬಹುದು, ಅಥವಾ ಅಲ್ಪಪ್ರಾಣ ಮಹಾಪ್ರಾಣಗಳ ಅಕ್ಷರ ದೋಷ ಇರಬಹುದು. ಆ ಎಲ್ಲ ದೋಷಗಳನ್ನು ನಮ್ಮ ತಂದೆ ತಾಯಿ ಎನಿಸಿಕೊಂಡಿರುವ ಭಗವಂತನು ಕ್ಷಮಾ ಮಾಡಬೇಕು ಎಂಬುದೇ ಕ್ಷಮಾ ಪ್ರಾರ್ಥನೆಯ ಒಂದು ಉದ್ದೇಶವಾಗಿದೆ. ಹಾಗಾಗಿ ನಾವೆಲ್ಲ ಭಗವಂತನ ಹತ್ರ ಕ್ಷಮೆಯನ್ನು ಕೇಳೋಣ. ಅಥ ಕ್ಷಮಾ ಪ್ರಾರ್ಥನಾ. ಅಥ ಕ್ಷಮಾ ಪ್ರಾರ್ಥನಾ. ಯದಕ್ಷರ ಪದ ಭ್ರಷ್ಟಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಾನು ಮೊದಲು ಹೇಳಿದ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ, ಪ್ರಾರಂಭಿಸುವಾಗ ಸಂಕಲ್ಪದಿಂದ ಪ್ರಾರಂಭಿಸಿ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ, ಕ್ಷಮಾಪರಾಧವನ್ನು ಕೇಳಿ ಅವನಿಗೆ ಅರ್ಪಣೆ ಮಾಡುವುದೇ ಕೊನೆಯದಾಗಿರುವಂತಹ ಒಂದು ನಮ್ಮ ಕಾರ್ಯ. ಹಾಗಾಗಿ ಭಗವತ್ ಸಮರ್ಪಣೆಯನ್ನು ಮಾಡಿ ಎಲ್ಲ ಇದರಿಂದ ಏನು ಉದ್ದೇಶ ಅಂದರೆ ಲೋಕಕ್ಕೆ ಕ್ಷೇಮ. ಈ ಲೋಕವು ಸುಖವಾಗಿ ಇದ್ದು ಎಲ್ಲರೂ ಪ್ರಜೆಗಳು ಮತ್ತು ಪಶು ಸಂಪತ್ತು ಎಲ್ಲವೂ ಭಾರತದಲ್ಲಿ ಚೆನ್ನಾಗಿ ಇರಬೇಕು ಎಂಬುದೇ ನಮ್ಮೆಲ್ಲರ ಉದ್ದೇಶವಾಗಿದೆ. ಹಾಗಾಗಿ ಮೊದಲಿಗೆ ಭಗವತ್ ಸಮರ್ಪಣವನ್ನು ಮಾಡೋಣ. ಅಥ ಭಗವತ್ ಸಮರ್ಪಣಂ. ಅಥ ಭಗವತ್ ಸಮರ್ಪಣಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಅಥ ಲೋಕಕ್ಷೇಮ ಪ್ರಾರ್ಥನಾ. ಅಥ ಲೋಕಕ್ಷೇಮ ಪ್ರಾರ್ಥನಾ. ಸರ್ವೇ ಭವಂತು ಸುಖಿನಃ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಥ ಮಂಗಳಂ. ಅಥ ಮಂಗಳಂ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ. ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.